ಮನವು ಮುಳುಗುತ್ತ ಮುಂದಡಿ ಇಡದೆ ಬಳಲುತ್ತಿರೆ. ಅರಿವಿನ ಬೆಳಕನು ಪಥದಲ್ಲಿ ಚೆಲ್ಲುತ್ತ ಮುಂದಡಿ ಇಳಿಸುವ ಗುರು ನೀನು. ಹೇ ಪರಮಾತ್ಮ ಲೋಕದ ಮಿತ್ರ, ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ, ಸರ್ವಕ್ಕೂ ಕಾರಣಕರ್ತ. ಅಂದಿನ ಅನ್ನವ ನೀಡುವ ನೀನು, ಅಂದಿನ ಅನ್ನವ ನೀಡುವ ನೀನು. ಬಂಧನ ಹರಿಸುವ ಭವಹರ ಭಾನು, ಬಂಧನ ಹರಿಸುವ ಭವಹರ ಭಾನು. ಬಾಳಲಿ ನಡೆಯಲು ಆತ್ಮಬಲವ, ನೀಡುವ ಮಂಗಲ ಶಕ್ತಿಯು ನೀನು, ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ, ನಿಮ್ಮನ್ನಲ್ಲದೆ ಯಾರನ್ನು ಬೇಡೆನು, ಬನ್ನವ ಕಳೆಯುವ ಚಿನ್ಮಯನೇ, ಎಮ್ಮಯ ಜೀವನ ಸರ್ವ ಸಂಪದರಿ, ಬೆಳಗಲು ಕರುಣಿಸು ಸಚ್ಚಿದಾನಂದ, ಬೆಳಗಲು ಕರುಣಿಸು ಸಚ್ಚಿದಾನಂದ. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ, ನೀನೇ ಸರ್ವಕ್ಕೂ ಕಾರಣಕರ್ತ, ನೀನೇ ಸರ್ವಕ್ಕೂ ಕಾರಣಕರ್ತ. ಜೈ ಗುರು ಬಸವೇಶ ಹರ ಹರ ಮಹಾದೇವ. ನಮ್ಮ ನಾಟ್ಯಸ್ಪರ್ಧ ಅಡಿಗೆಯ ಒಂದು ಚೌಳಾಶಂದ್ರ ಒಂದು ಬ್ರಹ್ಮಾಸ್ತ್ರದಿಂದ ಹೇ ಗುರು ಬಸವಲಿಂಗಾಯ ನಮಃ. ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ, ಕರುನಾಳು ಕೈ ಹಿಡಿದು ಮುನ್ನಡೆಸು ನೀನು. ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ, ಕರುನಾಳು ಕೈ ಹಿಡಿದು ಮುನ್ನಡೆಸು ನೀನು. ಭಾವಗಂಗೆಯ ನೆರೆದು ಜ್ಞಾನ ಬಸಿತವ ಧರಿಸಿ, ಶಾಂತಿ ಗುಣಗಂಧವನು ನಿಮಗೆ ಪೂಸುವೆನು. ಸದುಗುಣದ ಕುಸುಮಗಳ ಸಂಚಯಿಸಿ ಪೀರಿಸುತ್ತ, ಚಿದ್ಭಾವ ಧೂಪವನು ನಿಮಗೆ ಸಲ್ಲಿಸುವೆನು. ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ, ಕರುನಾಳು ಕೈ ಹಿಡಿದು ಮುನ್ನಡೆಸು ನೀನು. ಮತಿಯ ತಳಿಗೆಯ ಮಾಡಿ ಜ್ಞಾನದಾರತಿ ಹಚ್ಚಿ, ನಿತ್ಯವೂ ಬೆಳಗುವೆನು ಜ್ಯೋತಿ ರೂಪನೆ ನಿಮಗೆ. ಶರಣುಗತಿ ನೈವೇದ್ಯ ನಿಮ್ಮ ಚರಣಕ್ಕೆ ಸಲ್ಲಿಸಿ, ಶರಣುಗತಿ ನೈವೇದ್ಯ ನಿಮ್ಮ ಚರಣಕ್ಕೆ ಸಲ್ಲಿಸಿ, ವಾಗ್ಮಯದ ಗಂಟೆಯ ನಾದ ನುಡಿಸುವೆನು. ಗುರು ಬಸವನ ನಿಮ್ಮ ಅನುದಿನವು ಪೂಜಿಸುವೆ, ಕರುನಾಳು ಕೈ ಮುನ್ನಡೆಸು ನೀನು.
ಮಂತ್ರ ಪುರುಷನೆ ಬಸವ ಜನಗೆ ನೀಡೋ ಯಶವ ಚಿಂತೆ ಭಯ ಭ್ರಾಂತಿಗಳ ದೂರವಿರಿಸೋ ಕಾರುಣ್ಯ ಕವಚದೊಳು ಎನ್ನ ರಕ್ಷಿಸು ತಂದೆ ಅರಿವಿನ ಕೀರ್ತಿಯನ್ನು ಚೆಲ್ಲಿ ಮುಂದಡಿರಿಸೋ ಶರಣ ಗಣ ರಕ್ಷಕನೆ ಮರಣ ಭಯ ದೂರಕನೆ ಕರುಣ ಸಾಗರ ನಿಧಿ ಶ್ರೀ ಬಸವರಾಜನೆ ಭಕ್ತ ಜನ ಪೋಷಕನೆ ಮುಕ್ತಿದಾಯಕ ಗುರುವೆ ಸಚ್ಚಿದಾನಂದ ಸುತ ಗುರು ಬಸವ ಪ್ರಭುವೆ ಗುರು ಬಸವನ ನಿಮ್ಮ ಅನುದಿನವು ಪೂಜಿಸು ಕರುನಾಳು ಕೈ ಹಿಡಿದು ಮುನ್ನಡೆಸು ನೀನು ಕರುನಾಳು ಕೈ ಹಿಡಿದು ಮುನ್ನಡೆಸು ನೀನು ಜೈ ಗುರು ಬಸವೇಶ್ವರ ಮಹಾದೇವ. ಸಂಗತಿಯಿಂದ ಪೂಜೆಯನ್ನ ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೇಶ ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೇಶ ಜಯ ಭಜಕ ಜನ ಬಂಧು ಕಾರುಣ್ಯ ಸಿಂಧು ಜಯ ಭಜಕ ಜನ ಬಂಧು ಕಾರುಣ್ಯ ಸಿಂಧು ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೇಶ ಶ್ರೀ ಚನ್ನ ಬಸವೇಶ ಭಕ್ತರನು ಪೊರೆವೇಶ ಜೈ ಗುರು ಬಸವೇಶ್ವರ ಮಹಾದೇವ. ಬೆಳಗ್ಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿನಾರುತಿ ಬೆಳಗಿನಾರುತಿ ಗುರು ಚನ್ನ ಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿನಾರುತಿ ಬೇಡಿದಿತ್ತ ನೀಡಿ ಪರವ ಗುರುವಿಗೆ ಭಕ್ತರ ಬಂಧನ ಕಳೆದು ಮುಕ್ತಿ ನೀವ ಗುರುವಿಗೆ ಸಿದ್ಧಿ ಹಸ್ತ ಸಿದ್ಧಿ ಪಡೆದ ಮೈಮಗೆ ಭಕ್ತರ ಬಾಳು ಬೆಳಗಿದಂತ ಮಹಾಗುರುವಿಗೆ ನ್ಯಾಯ ಮೋಹದ ಆಸೆ ಕಳೆದ ಯೋಗಿಗೆ ಅಸ್ತಮದಗಳೆಲ್ಲ ಸುತ್ತ ತೀರ ಯೋಗಿಗೆ ಜಂತ ಭಾವ ಅರಿದ ಯೋಗಿಗೆ ಸುಂದರರಲ್ಲಿ ಚಂದ್ರರಾಗಿ ಬೆರೆದ ಗುರುವಿಗೆ ನೀನು ನಿಂತ ತಾಣ ಪುಣ್ಯ ಕ್ಷೇತ್ರವಾಯಿತು ಶಾಂತಿ ನಗರ ಕೀರ್ತಿ ವಿಶ್ವ ತುಂಬ ಹರಡಿತು ಕರೆಯು ಜಗದಿ ಬೆಳಗಲೆಂದಗೆ ಕರುಣೆಯಿಂದ ಹಸ್ತವಿಟ್ಟು ಹರಸಿದಾತಗೆ ಬೆಳಗಿನಾರುತಿ ಗುರು ಚನ್ನ ಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿನಾರುತಿ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿನಾರುತಿ ಬಾಗಿ ನಮಿಸಿ ಬೆಳಗಿನಾರುತಿ. ಜೈ ಗುರು ಬಸವೇಶ್ವರ ಚನ್ನಬಸವ ದೇವರ ಭಾವಚಿತ್ರವನ್ನು ಸಲ್ಲಿಸಿರುವ ಶರಣಜೀವಿಗಳಾದ ಬಸವರಾಜ ಅರ್ಪಣ್ಣನವರಿಗೆ ಭಕ್ತಿಯ ಶರಣಾರ್ಥಿಗಳು. ಈಗ ಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಶರಣರಾದ ಹಿರಿಯ ಶರಣರು ಲಿಂಗಾಯತ ಧರ್ಮದ ತಾಲೂಕಾ ಸಮನ್ವಯ ಸಮಿತಿಯ ಅಧ್ಯಕ್ಷರು ಗುರು ಬಸವಣ್ಣವರ ಭಾವಚಿತ್ರಕ್ಕೆ ಶರಣರಾದ ಬಸವರಾಜ ಅಣ್ಣವರು ಮಾಲಾರ್ಪಣೆ ಮಾಡಬರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತೀವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಲವಿರುವ ರಂಗು ರಂಗಿನ ಹೂಗಳು ಇರಲು ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗು ಇದೆಯೇನಾ ರಂಗು ರಂಗಿನ ಹೂಗಳು ಇರಲು ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗು ಇದೆಯೇನಾ ರಂಗಿನ ಹೂವು ಪೂಜೆಯಂದರೆ
ಪರಮಾತ್ಮ ರಂಗಿನ ಹೂವೆ ನಿನ್ನಾತ್ಮ ಪೂಜೆ ಎಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಲವಿರುವ ಭಜನೆಗೆ ನಾನಾ ರಾಗಗಳಿರಲು ಭಕ್ತಿ ರಾಗವಿದೆಯೇನ ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವು ಇದೆಯೇನ ಭಜನೆ ಎಂಬುದು ನಿನ್ನಾತ್ಮ ಭಕ್ತಿ ಎಂಬುದು ಪರಮಾತ್ಮ ಭಜನೆ ಎಂಬುದು ನಿನ್ನಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಲವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯ ಇರುವ ಅಂಕುಡಂಕುಗಳ ಕತ್ತಿಗೆ ಇರಲು ಅಂಕುಡಂಕುಗಳ ಜಯವಾಗಲಿ ಮಕ್ಕನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಮಕ್ಕನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ಅಂಕುಡಂಕುಗಳ ಕತ್ತಿಗೆ ಇರಲು ಅದೇ ಅವ್ರು ಭೇಟಿ ಆದ್ರೆ ಈ ಕಡೆ ಬಸ್ಸು ಚಕ್ಕಿ ನಾಷ್ಟ ಆಯ್ತು ಇಸ್ಕೊಡ್ರಿ ಸದ್ಯ ಏರಿತಗಳು ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಲವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಲವಿರುವ ಇಲ್ಲಿವರೆಗೆ ಗುರು ಬಸವಣ್ಣನವರ ಪುತ್ರಿಗೆ ನಾನಾರ್ಪಣೆ ಮಾಡಿರುವ ಶರಣಜೀವಿಗಳಾದ ಚಂದ್ರದ ಬಸವರಾಜ್ ಮರೆಯಣ್ಣವರಿಗೂ ಹಾಗೂ ಜಾಪಣ್ಣವರಿಗೂ ಭಕ್ತಿಯ ಶರಣಾರ್ಥಿಗಳು ಈಗ ಸದಸ್ಯರ ಧ್ವಜಾರೋಹಣವನ್ನು ಕಾರ್ಯಕ್ರಮವನ್ನು ಮುಂದುವರಿಸಲು ತಾವೆಲ್ಲ ಭಕ್ತಿಯಿಂದ ಬಸವಲಿಂಗಾಯ ನಮಃ ಹರ ಬಸವ ಗುರು ಬಸವ ಹರ ಬಸವ ಗುರು ಬಸವ ಲಿಂಗ ಬಸವ ಶರಣು ಬಸವ ಶರಣು ಶರಣಾರ್ಥಿ ಭಂಗಿಯಲ್ಲಿ ನಿಂತ್ಕೊಳ್ಬೇಕಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ 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 ಜೈ ಗುರು ಬಸವೇಶ್ವರ ಮಹಾದೇವ. ಹೇ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ ಜಾತೀಯತೆಯ ತಿಮಿರ ತೊಡೆದು ಧಾರ್ಮಿಕತೆಯ ತತ್ವ ಹಿಡಿದು ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತ ಧರ್ಮವೆನದು ಸತ್ಕರ್ಮ ಧರ್ಮವೆನದು ಮಾನವ ಧರ್ಮ
ಧರ್ಮವೇ ಮಧು ರಾಷ್ಟ್ರ ಧರ್ಮ ಧರ್ಮವೇ ಮಧು ವಿಶ್ವ ಧರ್ಮ ಧರ್ಮವೇ ಮಧು ವಿಶ್ವ ಧರ್ಮ ಹೇ ಶರಣ ಬಂಧುಗಳೇ ಬಸವಾದಿ ಪ್ರಮತರ ದಿವ್ಯ ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿದೆಂಬ ಛಲದವರು ಎಮ್ಮ ಭಾರತನ ಕನವೇ ಬಸವ ಪಾದ ಕರ್ತನ ಎನ್ನ ಚೆನ್ನ ತನು ಮನವು ನಾಡಹಿತಕ್ಕೆ ತರ್ಪಣ ನಾಡಹಿತಕ್ಕೆ ತರ್ಪಣ ಹೇ ಶರಣ ಬಂಧುಗಳೇ ಜಾತಿ ಮತ ಪಂಥಗಳ ಕೇಳು ಭಾವ ಅಳಿಸುವ ಭಿನ್ನ ಭೇದ ಮರೆತು ಬಾಳುವ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲವೆರೆಯುವ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲವೆರೆಯುವ ಬಾಳ ತೈಲವೆರೆಯುವ ಹೇ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ ಭೇದ ಭಾವ ತೊಡೆದೀಗ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಬಸವ ಧರ್ಮದ ಅತ್ಯುತ್ತಮ ಘೋಷಣೆ ನಮ್ಮ ಧರ್ಮಗುರು ವಿಶ್ವಗುರು ಮಂತ್ರ ಪೂಜ್ಯ ಬಸವಣ್ಣನವರು ನಮ್ಮ ಧರ್ಮ ಸಂಹಿತೆ ಸಮಾನತೆ ಸಾರುವ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗ ದೇವನ ಗುರುವಾದ ಇಷ್ಟಲಿಂಗ ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಶರಣಭೂಮಿ ಬಸವ ಕಲ್ಯಾಣ ತ್ಯಾಗಭೂಮಿ ಸುಕ್ಷೇತ್ರಗಳಲ್ಲಿ ನಮ್ಮ ಧರ್ಮ ಧ್ವಜ ಇಷ್ಟಲಿಂಗ ಷಟ್ಕೋನ ಸಹಿತ ಗುರು ಬಸವ ಧ್ವಜ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಶರಣ ಸಮಾಜ ನಿರ್ಮಾಣ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯ ಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣ ಸಂತಾನ ಕಿ ಜೈ ವಿಶ್ವಗುರು ಮಂತ್ರಪೂಜ್ಯ ಬಸವಣ್ಣನವರಿಗೆ ಡಾಕ್ಟರ್ ಮಹಾಗಾಜ ಚನ್ನಬಸವ ಪಟ್ಟದೇವರಿಗೆ ಡಾಕ್ಟರ್ ಮಹಾಗಾಜ ಚನ್ನಬಸವ ಪಟ್ಟದೇವರಿಗೆ ಇಲ್ಲಿವರೆಗೆ ಗುರು ಬಸವಣ್ಣನವರ ಶಟಸ್ಥಳ ಧ್ವಜಾರೋಹಣವನ್ನು ಶರಣಿ ತಾಯಿ ಸಂಗಮದ ತೇಜಮ್ಮ ಬಿರಾದರ್ ತಾಯಿಯವರ ಲಿಂಗಸ್ಥದಿಂದ ಶಟಸ್ಥಳ ಧ್ವಜಾರೋಹಣ ನೆರವೇರಿದೆ. ಅವರಿಗೆ ಹಾಗೂ ಧ್ವಜ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶರಣ ತಾಯಂದಿರ ಎಲ್ಲರ ಶ್ರೀ ಚರಣಕ್ಕೆ ನನ್ನ ಭಕ್ತಿಯ
ಶರಣಾರ್ಥಿಗಳು. ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಒಂದು ಜಯಂತಿಯ ನಿಮಿತ್ತವಾಗಿ, ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಬಸವೇಶ್ವರ ಸರ್ಕಲ್ನಲ್ಲಿ ನಾವು ಎಲ್ಲ ಶರಣರ ಒಂದು ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತೇವೆ. ಅದೇ ರೀತಿ ಇವತ್ತಿನ ದಿವಸ ಪಾಲ್ಕಿಯ ಒಂದು ಕೀರ್ತಿ ಪತಾಕಿಯನ್ನು ಇಡೀ ನಾಡಿಗೆ ಹಬ್ಬಿರುವ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಜಯಂತಿ ಅಂದರೆ ನಮ್ಮ ಪಾಲ್ಕಿಯ ಒಂದು ಹಬ್ಬ ಇದ್ದಾಗೆ. ಅಂಥ ಒಂದು ಹಬ್ಬದ ಸಂಭ್ರಮದಲ್ಲಿ ನಾವು ನೀವೆಲ್ಲ ಭಾಗಿಯಾಗಿದ್ದೀವಲ್ಲ, ಅಂಥ ಪುಣ್ಯವಂತರು ಆ ಪರಮ ಪೂಜ್ಯರಿಗೆ ನೆನೆಸೋದಂದ್ರೆ ನಾವೆಲ್ಲ ಪುಣ್ಯವಂತರು. ಅಂಥ ಒಂದು ವಿಚಾರಗಳನ್ನು, ಕೆಲವು ವಿಚಾರ ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಏನೋ ಒಂದು 5 ನಿಮಿಷ ಆದ ಒಂದು ಸಮಯವನ್ನು ಕೊಟ್ಟು ನಮ್ಮ ಬರೆ ಅಣ್ಣವರು ಒಂದು 5 ನಿಮಿಷ ಮಾತಾಡ್ತಾರೆ. ಅದು ಆದಮೇಲೆ ನಾನು ಒಂದು 5 ನಿಮಿಷ ಮಾತಾಡ್ತೇನೆ. ಅದಕ್ಕೆ ಅಣ್ಣವರು ಒಂದು 5 ನಿಮಿಷ ಮಾತಾಡಬೇಕು ಅಂತೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಗುರು ಎಂದು ಬಲ್ಲಾತನ ಗುರು, ಶಿವಲಿಂಗ ಎಂದು ಬಲ್ಲಾತನ ಗುರು, ಶಿವಜಂಗಮ ಎಂದು ಬಲ್ಲಾತನ ಗುರು, ಶಿವಪ್ರಸಾದ ಎಂದು ಬಲ್ಲಾತನ ಗುರು, ಶಿವ ಆಚಾರವೆಂದು ಬಲ್ಲಾತನ ಗುರು. ಇಂತಿ ಪಂಚಗಳೇ ಪಂಚಬ್ರಹ್ಮಂದರಿದ ಮಹಾಮಹಿಮನು ಸಂಗನ ಬಸವಣ್ಣನವರು. ಜನಗೆ ಗುರು, ನಿಮಗೆ ಗುರು, ಜಗವೆಲ್ಲಕ್ಕೂ ಗುರುಕಾಣ ಕುಹೇಶ್ವರ. ಲೋಕಪೂಜ್ಯ ಜಗದ್ಗುರು ಬಸವಣ್ಣನವರನ್ನು 770 ಅಮರಗಣಗಳ 196,000 ಜಂಗಮನ ಪರಮಶತವಿಟಾರ್ಥ ಚನ್ನಬಸವಪಟ್ಟ ದೇವರನ್ನ ಮಂದಿರ ಸ್ಮರಿಸಿಕೊಂಡು ಇಂದಿನ ದಿವಸ ಪರಮ ಪೂಜ್ಯ ಡಾಕ್ಟರ್ ಮದ್ ಘನಲಿಂಗ ಚಕ್ರವರ್ತಿ ಚನ್ನಬಸವಪಟ್ಟ ದೇವರ 136ನೇ ಜಯಂತಿ ಉತ್ಸವ ನಿಮಿತ್ತ ಬಸವೇಶ್ವರ ಪಥದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾದ ವಚನ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಾಗೂ ಎಲ್ಲ ಶರಣರ ಒಂದು ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಬ್ಬರ ಶರಣ ಜಯಂತಿಯಲ್ಲಿ ಇಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ. ಪ್ರತಿ ಶರಣ ಜಯಂತಿ ಸರಿಯಾಗಿ 8 ಗಂಟೆಗೆ ಮಾಡ್ತಾ ಇರ್ತಾರೆ ಅಂತಕ್ಕಂಥ ವಿಷಯ ನಮಗೆಲ್ಲ ತಿಳಿದ ವಿಷಯ ಇದೆ. ಈಗ ಚನ್ನಬಸವಪಟ್ಟ ದೇವರ ಬಗ್ಗೆ ತಮಗೇನು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಪ್ರತಿ 22 ಡಿಸೆಂಬರ್ 22ನೇ ಏಪ್ರಿಲ್ ಯಾಕೆ ಹುಟ್ಟಿದ ದಿನವೂ ಅದೇ, ಸತ್ತಿದ ದಿನ ತಾರೀಕು ಅದೇ ಅಂತಕ್ಕಂಥ ಭಾವನ ನಾವು ಆಗಿದೆ. ಅದರ ಪರಿತಾಗಿ ಸುಮಾರು ಚನ್ನಬಸವಪಟ್ಟ ದೇವರ ಬಗ್ಗೆ ಹೇಳಬೇಕಾಗಿದ್ರೆ ಅಷ್ಟಿಷ್ಟಲ್ಲ, 1 ತಾಸು 5 ನಿಮಿಷ, 1 ದಿನ 2 ದಿನ ಆಗಲ್ಲ, ಸುಮಾರು ವರ್ಷಾನುಗಟ್ಟಲೆ ಅವ್ರ ಬಗ್ಗೆ ಹೇಳೋದು ಕೂಡ ಕಡಿಮೆ ಅವ್ರದ್ದು ಮಾಡಿರ್ತಕ್ಕಂಥ ಕಾರ್ಯ, ಅವ್ರು ಮಾಡ್ತಕ್ಕಂಥ ತತ್ವ, ಅವ್ರು ಹೇಳ್ತಕ್ಕಂಥ ಮಾತು. ಯಾಕಂದರೆ ಎಲ್ಲರೂ ಬರೀ ಹೇಳೋರಿದ್ದಾರೆ, ಕೃತಿಯಲ್ಲಿ ತಂದರಿಲ್ಲ. ಅದಕ್ಕಿಂತ ಚನ್ನಬಸವಪಟ್ಟದವರು ನಡೆದಂತೆ ನುಡಿದಂತೆ ನಡೆದಕ್ಕಂಥವ್ರು ಅಂಥ ಚನ್ನಬಸವಪಟ್ಟ ದೇವರ ಸುಮಾರು 109 ವರ್ಷ ನಮ್ಮ ಸಂಘದ ಬಾಳಿ ಅವರ ಶರೀರ ಸವಿಸಿ ನಮ್ಮ ನಿಮಗಾಗಿ ಇಲ್ಲಿ ಬಾಲ್ಕಿಯಲ್ಲಿ ಅನೇಕ ಕಾರ್ಯಗಳು ಮಾಡಿದ್ದಾರೆ. ಕನ್ನಡ ಬಗ್ಗೆ ಆಗಲಿ, ಸಮಾಜ ಬಗ್ಗೆ ಆಗಲಿ, ಧಾರ್ಮಿಕ ಬಗ್ಗೆ ಆಗಲಿ, ಮಠದ ಬಗ್ಗೆ ಆಗಲಿ, ಬಸವಣ್ಣ ಬಗ್ಗೆ ಆಗಲಿ, ಶರಣ ಬಗ್ಗೆ ಆಗಲಿ. ಯಾಕಂದರೆ ಅನೇಕ ಸಣ್ಣ ಸಣ್ಣ ಹೆಣ್ಮಕ್ಳು ಬಂದರೆ ನೀ ಅಕ್ಕಮದಿ ಇದ್ದೇವ ಅನ್ನತಕ್ಕಂಥ ಭಾವ ಬರ್ತಿತ್ತು. ಸಣ್ಣ ಮಕ್ಕಳು ಬಂದರೆ ನೀವು ಚನ್ನಬಸವಣ್ಣ ಇದ್ದಿ ಅಂತಕ್ಕಂಥ ಭಾವ ಬರ್ತಿತ್ತು. ಅಂಥ ಒಂದು ಚನ್ನಬಸವಪಟ್ಟದೇವ್ರ ಬಗ್ಗೆ ಹೇಳಿಕೆ. ಯಾಕಂದರೆ ಇಲ್ಲಿ ಅವರು ಕಂತಿ ಭಿಕ್ಷವರಾಗಲಿ, ಅವ್ರ ಎಷ್ಟೇ ಜನರು ಈಗ ಅವರು ಲಿಂಗಕ್ಕೆ ಆಗಿದ ನಂತರ ಅವ್ರ ಹಸರಿಗೆ ಹೋಗಿ ಟಂಗ್ ಬಡಿದು ಅವ್ರ ಪಾದ ಪೂಜೆ ಮಾಡಿ ಅವ್ರ ದಿನ ದರ್ಶನ ಪಡ್ತಾ ಇದ್ದಾರೆ. ಆದರೆ ಅವ್ರನ್ನು ಸುಮಾರು ಜನ ಬಾಲ್ಕಿಯಲ್ಲಿ ಅನೇಕ ಕಷ್ಟಪಟ್ಟು ಕೂಡ ಅವ್ರು ಯಾರಿಗೂ ಹಿಂದಿರಲಿಲ್ಲ. ಅವ್ರು ಮುಂದುಗ್ತಾನೆ ಕೆಲಸ ಮಾಡಿದ್ದಾರೆ. ಬಾವಿಯಲ್ಲಿ ಹೋಗೋದು ಅನೇಕ ಜಾತಿ ಮತ ಪಂಥಗಳನ್ನ ನಮ್ಮ ಜಾತಿವಾದಿಗಳು ನಾವೆಲ್ಲ ಕೆಲವು ಜನರು ಕೂಡ್ಕೊಂಡು ಏನು ಮಾಡಿದ್ರಂದ್ರೆ ಅವ್ರು ಬಾವಿಗೆ ಹೋಗ್ಲಿಕ್ಕೆ ಬಿಡ್ತಿದ್ದೆಲ್ಲ ಜನರು, ಕೆಲವು ದಲಿತರನ್ನ ಮತ್ತೊಮ್ಮೆ ಅಂತ ಸ್ವತಃ ತಾವೇ ಮುಂದಾಗಿ ಅವ್ರನ್ನ ಬಾವಿಗೆ ಹೋಗಿ ಬಾವಿಯಲ್ಲಿ ನೀರು ತೇಸಿ ಅವ್ರು ಮಾಡ್ತಕ್ಕಂಥ ವ್ಯಕ್ತಿ ಚನ್ನಬಸವಪಟ್ಟ ದೇವರಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಾದ್ರೆ ಅಷ್ಟಿಷ್ಟಲ್ಲ, ಸುಮಾರು. ಯಾಕಂದರೆ ಈಗ ಸುಮ್ಮನೆ ನಾವು ಚೌಚೋ ಅಂತ ಇರ್ಬೇಕು. ಹಂಗೆ ಹೋಟೆಲ್ನಲ್ಲಿ ನಿಮಗೆ ಖಾರ ಸುಡು ಎಲ್ಲ ಮಿಕ್ಸ್ ಮಾಡ್ಕೊಡ್ತಾರೆ, ಹಂಗೆ ನಾವು ಚೌಚೋ ಮಾತಾಡ್ತಿರೋದು ಪರಿಸ್ಥಿತಿ ಅದ. ಅದು ದಯವಿಟ್ಟು ಚನ್ನಬಸವಪಟ್ಟ ದೇವರು ಏನು ಮಾಡ್ಯಾರ, ಏನು ನಡೆದಾರ, ನಾವು ಅವ್ರು ಹೇಳ್ತಾರೆ ನಾವು ನಡೆದ್ರೆ ಮಾತ್ರ ಅವ್ರ ಆತ್ಮ ಶಾಂತಿ ಸಿಗ್ತದೆ. ಇದು ಶಾಂತಿ ಸಿಗೋದಿಲ್ಲ. ಹಂಗೆ ನಾವು ಬರೀ ಕೇವಲ ಅಲ್ಲಿಂದ ಬಸವಣ್ಣನವ್ರಿಗೆ ಜಯವಾಗಲಿ, ಚನ್ನಬಸವಪಟ್ಟದ ಜಯವಾಗಲಿ ಅಂದ್ರೆ ಲೆಕ್ಕ ಆಗಲಿ. ಯಾಕಂದ್ರೆ ಅವರು ಏನು ತತ್ವ ಅವ್ರೇನು ಆಚರಣೆ ಮಾಡ್ತಾರೆ, ಅವು ಆಚರಣೆ ತಕ್ಕಂಥ ನಾವು ನಡೆದ್ರೆ ಮಾತ್ರ ನಮಗೆ ಅವ್ರಿಗೆ ಆತ್ಮ ಶಾಂತಿ ಸಿಗ್ತ, ಮತ್ತು ನಮಗೂ ಕೂಡ ಶಾಂತಿ ಸಿಗ್ತಂತ ಭಾವನೆ ವ್ಯಕ್ತಪಡಿಸುತ್ತ ಈ ದಿವಸ 136ನೇ ಚನ್ನಬಸವಪಟ್ಟ ದೇವರ ಜಯಂತಿ ಉತ್ಸವ ನಾವೆಲ್ಲರೂ ಆಚರಣೆ ಭವ್ಯ ವಿಜೃಂಭಣೆ ಮಾಡಿದ್ದೇವೆ. ಈಗಾಗಲೇ ಮಠದಿಂದ ಪಾದಯಾತ್ರೆ ಸರಿಯಾಗಿ ಸಮಯಕ್ಕೆ ಬಂದು ಅಲ್ಲಿ ಮಾನ್ಯ ನ್ಯಾಯಾಧೀಶರಿಂದ
ಧ್ವಜಾರೋಹಣ ಕಾರ್ಯಕ್ರಮ ಮುಗಿಸಿ ಅಲ್ಲಿ ಒಳ್ಳೆಯ ರೀತಿಯ ಕಾರ್ಯಕ್ರಮ ಮುಗೀತು. ಈಗ ಮತ್ತೆ ಹೆಚ್ಚಿಗೆ ಹೇಳ್ತಂಗೆ ಅವಶ್ಯದಲ್ಲ. ಅವರು ಸುಮಾರು ನೋಡ್ರಿ ನೀವೆಲ್ಲ ಹೇಳ್ರಿ, ಯಾಕಂದ್ರೆ ಅನೇಕ ಜನ ಏನು ಮಾಡ್ತಾಯಿದ್ರೆ, ಅನೇಕ ಮಠಾಧೀಶರಾಗಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಹೆಸರುಗಳನ್ನೇ ಸೊಸೈಟಿ ಸಂಸ್ಥೆಗಳು ನಡೆಸ್ತಾರೆ. ಆದರೆ ಚನ್ನಬಸವಪುರದ ಹಾಗೆ ಮಾಡಿಲ್ಲ. ಚನ್ನಬಸವೇಶ್ವರ ಕಾಲೇಜ್, ಅಕ್ಕಮದೇವಿ ಕಾಲೇಜ್, ಸಿದ್ದರಾಮೇಶ್ವರ ಕಾಲೇಜ್, ಹಳೆಯ ಪಾಲಿಟೆಕ್ನಿಕ್, ಮತ್ತೊಂದು ಎಲ್ಲ ಶರಣರ ಹೆಸರುಗಳು ಇಡ್ತಾ ಹೋಗ್ಯಾರ. ಹೊರತಾಗಿ ಅವ್ರು ತಮ್ದು ಯಾವುದೂ ಇಟ್ಕೊಳ್ಳ ಹೆಂಗೆ ಬಂದಾರೆ ಹಂಗೆ ಹೋಗ್ಯಾರ ಅಂತಕ್ಕಂಥ ಭಾವನ ವ್ಯಕ್ತಪಡಿಸುತ್ತಾ ಪರಮ ಪೂಜ್ಯ ಕ್ಷೇತ್ರವಾಸಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ಜಯಂತಿಯನ್ನು ನಾವೆಲ್ಲ ಒಳ್ಳೆಯ ವಿಜೃಂಭಣೆ ಆಚರಣೆ ಅವರ ಹೇಳ್ತಕ್ಕಂಥ ಮಾತನ್ನು ನಾವು ಆಚರಣೆ ಸರ್ವಕೊಂಡು ನಡುವಣ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿ ನನಗೆ ಈ ಪಾತ್ರವನ್ನು ತನ್ನ ಸೂರ್ಯಗಳನ್ನ ಆತ್ಮಹತ್ಯೆ ಮಾಡ್ಕೊಂಡ ಬರ್ಸಾಗ ರಾತ್ರಿ 12 ಆಗೈತಿಲ್ಲ ಹಂಗೆ ಕೊಂಡು ಹೋಗ್ತಿದ್ರು. ಕೊನೆಗೆ ಅವ್ರು ಬಂದು ಇವಾಗ ಕಳಕಳಿ ಹೊಡ್ಕೋತಾನೆ ಅಂತ ಕೂಡ ಅವ್ರು ಇವತ್ತಿ ಹಚ್ಚಿನಕ್ಕೆ ಮತ್ತು ನಾ ಹೇಳ್ತಿದ್ರು ಅಂತ ಭಾವನ ವ್ಯಕ್ತಪಡಿಸಿ 770 ಮರಗಳಿಗೆ 1,96,000 ಜಂಗಮರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಣ್ಣ ಎಲ್ರಿಗೂ ಶರಣ. ಸಲಹೆ ಕೊಟ್ಟರು ಹಂಗೆ ಎಲ್ಲರೂ ಮಗಚ್ಚ ಒಂದು ಶಾರ್ಟ್ ಒಂದು, ಯಾಕಂದ್ರೆ ಈ ಕಾಲದಾಗ ಎಲ್ಲ ಸಮಯ ಶಾರ್ಟ್ ಅದ ಮಲ್ಲಿಕದ್ ನೋಡ್ರೆ, ಯಾಕಂದ್ರೆ ಅದ ಕಡೆದು ಈಗ ಅನ್ನ ಅಂತ ಇದ್ದಾರೆ. ಅದಕ್ಕೆ ದಯವಿಟ್ಟು ಯಾಕಂದ್ರೆ ಅವ್ರನ್ನ ಕುರಿತು ಒಂದೆರಡು ಮಾತಾಡ್ತೀನಿ. ಅವನ್ನ ಸ್ವಲ್ಪ ಕ್ಷಮಿಸ್ಬೇಕು. ಯಾಕಂದ್ರೆ ನಿಂತು ಲಿಂಗ ಏನಮ್ಮ ಸೃಷ್ಟಿಕರ್ತ ಪರಮಾತ್ಮನ ಹೃದಯ ಮಂತ್ರದಲ್ಲಿ ಸ್ಮರಿಸಿಕೊಂಡು, ಧರ್ಮಗುರು ಮಂತ್ರ ಪುರುಷ ಬಸವಣ್ಣನ ಹೃದಯ ಮಂತ್ರದಲ್ಲಿ ಸ್ಮರಿಸಿಕೊಂಡು, 770 ಮರಗಣಗಳು 96 ಜಂಗಮರನ್ನು ಸ್ಮರಿಸಿಕೊಂಡು, ಈ ಪವಿತ್ರ ಸ್ಥಾನದ ಒಡೆಯರು ಪರಮ ಪೂಜ್ಯ ಲಿಂಗೈಕ್ಯ ಮಕ್ಕಳ ಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು, ಈ ಒಂದು ಪವಿತ್ರ ಸ್ಥಾನದಲ್ಲಿ ಗುರು ಬಸವಣ್ಣನ ಸ್ಥಾನದಲ್ಲಿ ಒಂದು ಸರ್ಕಲ್ನಲ್ಲಿ ನಾವು ಎಲ್ಲ ಶರಣರ ಒಂದು ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಸರ್. ಅದೇ ರೀತಿ ಅಕ್ಕ ಇವತ್ತಿನ ದಿವಸ ಪರಮ ಪೂಜ್ಯರ ಜಯಂತಿಗೆ ಅವರ ಅಣ್ಣವ್ರು ಹೇಳಿದಾಗೆ ಹೆಣ್ಣು ಮಕ್ಕಳು ಅಂದರೆ ಬಹಳ ಅವರಿಗೆ ಖುಷಿ. ತಾಯಿಯಂದ್ರೆ ಇವಾಗ ಅಕ್ಕ ಮಹಾದೇವಿ ಆಗಬೇಕು, ಅಕ್ಕ ಮಹಾದೇವಿ ವಚನಗಳನ್ನು ಓದಬೇಕು, ಅಕ್ಕನ ವಚನ ಪ್ರವಚನ ಪ್ರಸಾರ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಆ ಆಸೆಯನ್ನು ಇವತ್ತು ನನಗೆ ಸ್ವಲ್ಪ 6 ಮಂದಿ ಷಡ್ಗಣಾಧೀಶರ ಟೈಪ್ ಇವತ್ತು 6 ಮಂದಿ ಹೆಣ್ಮಕ್ಳು ಅವರ ಒಂದು ಎಂದು ನಾವೆಲ್ಲ ಗಣಸರೇ ಇರ್ತೀವಿ ದಿವಸ. ಆದರೆ ಇವತ್ತು 6 ಮಂದಿ ಹೆಣ್ಮಕ್ಳು ಪರಮ ಪೂಜ್ಯರ ಒಂದು ಪೂಜೆಯಲ್ಲಿ ಭಾಗಿಯಾಗಿರಲ್ಲ. ಅವರ ಆತ್ಮಕ್ಕೆ ಬಹಳ ಶಾಂತಿ ಆಗ್ತಿರ್ಬೇಕು ಅಂತ ಅನಿಸ್ತದೆ. ನೀವು ಕೂಡ ಪುಣ್ಯವಂತರು ಅಂತ, ನೀವು ಆ ಭಾಗ್ಯ ಪುಣ್ಯವಂತರು, ನಿಮಗೆ ಪುಣ್ಯ ಸಿಗ್ತದೆ ಅಂತ ಒಂದು ಪ್ರಸಾರ ನೀವು ಕೂಡ ಚನ್ನಬಸವ ಪಟ್ಟದೇವರ ಉದ್ದೇಶ ಏನಿತ್ತು, ಗುರು ಬಸವಣ್ಣನವರ ತತ್ವ ಪ್ರಸಾರ ಆಗಬೇಕು. ಯಾವುದೇ ಜಾತಿ ಮತ ಪಂಥ ಕೀಳು ಭಾವನೆ ಇರಬಾರ್ದು, ಮೂಢನಂಬಿಕೆ ಇರಬಾರ್ದು, ಅಂಧಶ್ರದ್ಧೆ ಇರಬಾರ್ದು, ಎಲ್ಲರೂ ಸಮಾನವಾಗಿ ಕಾಣಬೇಕು ಅಂತೇಳಿ ಚನ್ನಬಸವ ಪಟ್ಟದೇವರು ಆಸೆ ಇತ್ತು. ಅದನ್ನು ನಾವು ಆಸೆಯನ್ನು ಬರೀ ಕೂಟದ ಪೂಜೆ ಮಾಡೋದನ್ನ ಆಗಲ್ಲ, ಅವರ ಚಾರಿತ್ರ್ಯ ಅಂದ್ರೆ ಅವರ ಚರಿತ್ರೆಗೆ ಪೂಜೆ ಮಾಡಬೇಕು ಅಂತ ಎಲ್ಲ ಜನರು ಹೇಳ್ತಾರೆ. ಬಸವಣ್ಣನವರಿಗೆ ಪೂಜೆ ಮಾಡೋದಂದ್ರೆ ಅವರ ಹೇಳಿಕೊಟ್ಟ ದಾರಿಯಲ್ಲಿ ಅದರಂತೆ ನಡೆದು ಅವರ ಚರಿತ್ರೆಗೆ ನಾವು ಪೂಜೆ ಮಾಡಬೇಕು ಅಂತ ನನಗೆ ಆ ಜನರು ಎಲ್ಲರೂ ಹೇಳ್ತಾರೆ. ಅದೇ ರೀತಿ ಚನ್ನಬಸವ ಪಟ್ಟದೇವರ ಇವತ್ತು ಪೂಜೆ ಅವರು ಇಲ್ಲ, ಆದರೂ ಅವರ ಏನ ಆತ್ಮ ಇದೆ ಆ ಬಾಲ್ಕಿ ಎಲ್ಲ ಕೂಡ ಇಡೀ ನಾಡಿನ ತುಂಬ ಎಲ್ಲ ಎಲ್ಲಿ ಬಸವ 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 ಅಂತ ಹೆಸರು ಬರ್ತದೆ ಅಲ್ಲೆಲ್ಲ ಅವ್ರು ಇರ್ತಾರೆ. ಯಾಕಂದ್ರೆ ಅವ್ರ ಆಸೆನೇ ಬಸವ ಬಸವ ಅಂತ. ಆ ಬಸವಣ್ಣನವರ ವಿಚಾರಗಳು ಜನಮನಕ್ಕೆ ಮುಟ್ಟಬೇಕು ಅಂತ ಅವರ ವಿಷಯ ಇರ್ತದೆ. ಅಂತ ಒಂದು ಬಸವಾದಿ ಶರಣರ ತತ್ವವನ್ನು ಹೆಗಲ ಮೇಲೆ ಹಾಕಿಕೊಂಡು 108 109 ವರ್ಷ ತಮ್ಮ ಗಂಧದ ಕೊರಡಿಯಂತೆ ಕಟ್ಟಿಗೆಯಂತ ಸವೆದು ಊದುಕಡ್ಡಿಯಂತೆ ತಮ್ಮನ್ನು ತಾವು ಸುತ್ತಕೊಂಡು ಈ ನಾಡಿಗೆ ಬೆಳಕನ್ನು ಕೊಟ್ಟಿದ್ದಾರೆ. ಅಂತ ಪರಮ ಪೂಜ್ಯರ ಒಂದು ಜಯಂತಿ ಆಚರಣೆ ಮಾಡೋದು ಅಂದರೆ ಅನ್ನೋರನ್ನಾಗೆ ಅವರ ವಿಚಾರಗಳನ್ನು ಮನದಲ್ಲಿ ನಾವು ಅಳವಡಿಸಿಕೊಂಡು ಸ್ವಲ್ಪಾದ್ರೂ ನಮ್ಮ ಜೀವನದಲ್ಲಿ ನಡೆಯಲು ಪ್ರಯತ್ನ ಮಾಡಬೇಕು ಅಂತ. ಇವತ್ತು ಅಂಧಶ್ರದ್ಧೆ, ಮೂಢನಂಬಿಕೆ, ಜಾತಿ ಇದೆ. ಈ ಮೂರಂತೂ ಎಲ್ಲರೂ ಬಿಡಬೇಕು. ಬಸವಾದಿ ಶರಣರು ಏನು ಹೇಳ್ಕೊಟ್ರೆ ಅಂದರೆ ಈ ಮೂರಂತೂ ಹೆಣ್ಣು ಗಂಡು ಅನ್ನೋ ಭೇದ ಇರಬಾರ್ದು, ಯಾವುದೇ ತಾರತಮ್ಯ ಇರಬಾರ್ದು, ಬಡವ ಶ್ರೀಮಂತನೂ ಇರಬಾರ್ದು, ಎಲ್ಲರೂ ಸಮಾನವಾಗಿ ಗುರು ಬಸವಣ್ಣನವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ಯಾವ ರೀತಿ ಅನುಭವ ಮಂಟಪದಲ್ಲಿ ಕೂತ್ಕೊಂಡು ಆ ಒಂದು ಜ್ಞಾನದ ಬೆಳಕನ್ನು ಚೆಲ್ಲಿ ಹೋಗಿದಾರಲ್ಲ, ಅದೇ ರೀತಿ ಬಾಲ್ಕಿಯಲ್ಲಿ ಕೂಡ ಈ ಬೆಳಕನ್ನು ನಾಡಿಗೆ ಬಾಲ್ಕಿ ಜನ ಅಂದರೆ ಚನ್ನಬಸವ ಪಟ್ಟದೇವರ ಶಿಷ್ಯರು, ಇವರು ಗುರು ಬಸವಣ್ಣನವರ ಶಿಷ್ಯರು ಅಂತ ಹೇಳಿ ಹೇಗೆ ಅಂತಂದ್ರೆ ಯಾರಾದರೂ ಎಲ್ಲರ ಕಂಡ್ರು ನಮ್ದು ವಿಭೂತಿ, ನಮ್ಮ ತೋಳಲ್ಲಿ ವಿಶ್ವಾಸಿ, ನಮ್ಮ ಮಾತುಗಳು ಮೊಟ್ಟ ಮೊದಲನೇದಂದ್ರೆ ನಮ್ಮ ಭಾಷೆ ನಾವು ಬಹಳಷ್ಟು ಸುಧಾರಣೆ ಮಾಡ್ಕೋಬೇಕಾಗಿದೆ. ಇಲ್ಲ ಒಳ್ಳೆಯ ಮಾತುಗಳು, ಮೃದು ಭಾಷೆವನ್ನ ಇರಬೇಕು. ಚನ್ನಬಸವ ಪಟ್ಟದೇವರು ಯಾವಾಗಲೂ ಕೋಪ ಮಾಡ್ತಿದ್ರಿ ಅಕ್ಕ, ಯಾವಾಗಲೂ ಕೋಪ ಮಾಡ್ಕೊತಿದ್ರ ಇಲ್ಲ, ಅವ್ವ ಅಪ್ಪ ಅಣ್ಣ ಅಂತ ಬಲಿ ಕೂಡ್ಸ್ಕೊತಿದ್ರಲ್ಲ. ಹಾಗಾಗಿ ಅಂತ ಭಾಷೆಯನ್ನು ನಾವು ಬಾಲ್ಕಿ ಭಾಷೆ ಅಂದ್ರೆ ಬೇರೆ ಆಗ್ಬೇಕು.
ಇಡೀ ನಾಡಿನ ಭಾಷೆ ಬೇರೆ, ಬಾಲ್ಕಿ ಭಾಷೆ ಬೇರೆ. ಕಲ್ಯಾಣದಲ್ಲಿ ಬಸವಣ್ಣವ್ರು ಆಗಿ ಹೋಗಿದ್ದಾರೆ ಅಂದ್ರೆ ಕಲ್ಯಾಣದ ಜನ ಅಂದ್ರೆ ಇಡೀ ನಾಡೆಲ್ಲ, ಇಡೀ ಜಗತ್ತೆಲ್ಲ ಯಾರಪ್ಪ ಇಂತ ನೋಡ್ಲಿಕ್ಕೆ ಬರ್ಬೇಕು. ಅಂತ ಒಂದು ವಿಚಾರಧಾರೆಗಳು ನಾವು ಬಡವರಿಲ್ಲ ಶ್ರೀಮಂತರಂತ ಭೇದ ಭಾವನೆ ಇಲ್ಲ. ಯಾವುದೇ ವ್ಯಕ್ತಿ ನಮ್ಮ ಜೀವನದಲ್ಲಿ ಒಂದು ಸಮಾಧಾನದಿಂದ, ವಿನಯದಿಂದ, ವಿನಯಪೂರ್ವಕವಾಗಿ ಯಾರಾದ್ರೂ ಬಂದಿದ್ರೆ, ಯಾರಾದ್ರೂ ದಾರಿಗುಂಟ ಸಿಕ್ಕಿದ್ರೆ ಶರಣು ಶರಣಾರ್ಥಿ ಅನ್ನೋ ಒಂದು ಭಾವನೆ ಭಂಗಿಯಲ್ಲಿ ನಾವು ಶರಣು ಶರಣಾರ್ಥಿ ಹೇಳಕ್ಕೆ ಮೊದಲು ಕಲ್ಕೋಬೇಕು. ಆಮೇಲೆ ಹಣಿ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಆಡುವ ಮಾತುಗಳು ವಚನನಿಗೆ ಹೆಂಗಿರ್ಬೇಕಂದ್ರೆ ಮೃದು ವಚನವೇ ಸಕಲ ತಪಂಗಳ ಅಂತ ಹೇಳ್ತಾರೆ. ಮೃದು ವಚನವೇ ಸಕಲ ಜಪಂಗಳ ಅಂತ ಹೇಳ್ತಾರೆ. ನಮ್ಮ ವಾಣಿ ಆಗಿರ್ಬೇಕು, ನಾವು ವಿನಯದಿಂದ ಬದುಕಿದ್ದೇವೆ ಅಂದ್ರೆ ಈ ಬಸವ ತತ್ವಕ್ಕೆ ನಾವು ಗೌರವ ಕೊಟ್ಟಂಗ. ಹಾಗಾಗಿ ಗುರು ಬಸವಣ್ಣವರಿಗೆ, ಚನ್ನಬಸವ ಪಟ್ಟದೇವರಿಗೆ ನಾವು ಗೌರವ ಕೊಟ್ಟು ಏನು ಪೂಜೆ ಮಾಡ್ತಾ ಇದೀವಲ್ಲ, ನಾವು 3-4 ಮಾತುಗಳಾದ ನಮ್ಮ ಜೀವನದಲ್ಲಿ ಇನ್ನೊಬ್ಬರ ಕಂಡ್ರೆ ಅಸಹ್ಯ ಪಡಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವಾಂಗ ಬದುಕಬಾರ್ದು, ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ, ನಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಗುರು ಬಸವಣ್ಣವರನ್ನು ಪ್ರಾರ್ಥಿಸ್ತಾ ಇರ್ಬೇಕು ಯಾವಾಗಲೂ. ಯಾಕಂದ್ರೆ ಸೃಷ್ಟಿಕರ್ತ ಪರಮಾತ್ಮ ನಮ್ಗೆ ಎಲ್ಲವನ್ನೂ ಕೊಟ್ಟು ಕಳಿಸಿದಾನೆ. ನಾವು ಹೇಗಿರ್ಬೇಕಾಗಿದೆ ಅಂದ್ರೆ ಬರೀ ನಾವು ಆನಂದವಾಗಿ ಜೀವನ ಮಾಡಿದ್ರೆ ಸಾಕಾಗಿದೆ. ಶರಣ ತಾಯಿನ ಹೇಳ, ನಾವು ಏನು ಜೀವನದಲ್ಲಿ ಏನು ಬೇಕಾಗಿಲ್ಲ ನಮ್ಗೆ. ನಮ್ಮ ಭವಿಷ್ಯವನ್ನು ದಿನ 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 ಕ್ಷೀಣಿಸ್ತಾ ಹೊಂಟಿದೆ. ದಿನ ದಿನ ನಾವು ಕರಗುತ್ತಾ ಬರ್ತಾ ಇದೀವಿ. ಯಾವಾಗ ಕರಗಿ ಈ ಭೂಮಿಯಲ್ಲಿ ನಾವು ಲೀನ ಆಗ್ತೀವಿ ಗೊತ್ತಿಲ್ಲ. ಇರುವರೆಗೆ ಆ ಹೂವಿನ ತರ ನಾವು ಸುಗಂಧವನ್ನ ಇನ್ನೊಬ್ಬರಿಗೆ ಜೀವನದಲ್ಲಿ ಏನಾದ್ರೂ ಒಂದು ಹೊಸ ಬೆಳಕನ್ನ, ಹೊಸದು ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು. ಹಾಗಾಗಿ ನಮ್ಮ ಒಳ್ಳೆ ವಿಚಾರಗಳ, ನಮ್ಮ ಮಾತುಗಳು, ನಮ್ಮ ನೋಟ, ನುಡಿ, ನಡೆ ಎಲ್ಲವನ್ನ ಪವಿತ್ರವಾಗಿ ಇಟ್ಕೊಂಡು ನಾವು ಜೀವನ ಬದುಕಿದ್ದೇವೆ ಅಂದ್ರೆ ಆ ಪರಮಾತ್ಮನ ಕೂಡ ಹೌದಂತ ಎತ್ಕೋತಾನೆ. ಅಂತ ಒಂದು ಜೀವನ ನಿಮ್ದೆಲ್ಲರದು ಆಗಲಿ. ಆ ಪರಮಾತ್ಮ ಹಾಗೂ ಧರ್ಮಗುರು ಬಸವಣ್ಣನವರು ಸಮಕಾಲೀನ ಎಲ್ಲ ಶರಣರ ಹಾಗೂ ಚನ್ನಬಸವ ಪಟ್ಟದೇವರ ಹಾಗೂ ಬಸವಲಿಂಗ ಪಟ್ಟವರಾಗಲಿ, ಗುರು ಬಸವ ಪಟ್ಟದೇವರಾಗಲಿ ಎಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಎಲ್ಲರೂ ಇರಲಿ. ನಾವು ಕೂಡ ಈ ಬದುಕಿ ಒಂದು ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ. ಈಗ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತ ಆಗ್ತದೆ. ನಮ್ಮ ತಾಯಿಯವರು, ಶ್ರೀದೇವಿ ತಾಯಿಯವರು, ಅವರ ಒಂದು ಮಂಗಲ ಗೀತೆಯೊಂದಿಗೆ ನಾವು ಈ ಒಂದು ಮಂಗಲವನ್ನು ಮಾಡೋಣ. ಅವರು ಗೀತೆಯನ್ನು ಹೇಳಬೇಕು. ಬರೋ ಮಂಗಲ ಆದ ತಕ್ಷಣ ಎಲ್ಲರಿಗೆ ಪುಷ್ಪರಸ್ತೆ ಇರ್ತದೆ. ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹಾಗೆ ಹೋಗ್ಬಾರ್ದು. ಓಂ ಶ್ರೀ ಗುರು ಬಸವಲಿಂಗಾಯ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಜಯ ಜಯವೆಂದು ಚನ್ನ ಬಸವಗೆ ಆರತಿ ಬೆಳಗೋಣ. ಜಯ ಜಯವೆಂದು ಚನ್ನ ಬಸವಗೆ ಆರತಿ ಬೆಳಗೋಣ. ಭಕ್ತಿಯ ಮಾಡೋಣ, ಭಕ್ತಿಯ ಮಾಡೋಣ, ಭಕ್ತಿಯ ಮಾಡೋಣ, ಭಕ್ತಿಯ ಮಾಡೋಣ. ತಿಳಿ ತುಪ್ಪದಿ ಕೈಸಿ ನಮ್ಗ ದೀಪವ ಹಚ್ಚೋಣ. ತಿಳಿ ತುಪ್ಪದಿ ಕೈಸಿ ನಮ್ಗ ದೀಪವ ಹಚ್ಚೋಣ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಜಯ ಜಯವೆಂದು ಚನ್ನ ಬಸವಗೆ ಆರತಿ ಬೆಳಗೋಣ. ಜಯ ಜಯವೆಂದು ಚನ್ನ ಬಸವಗೆ ಆರತಿ ಬೆಳಗೋಣ. ವಿಭೂತಿ ಹಚ್ಚೋಣ, ಕೊರಳಲ್ಲಿ ರುದ್ರಾಕ್ಷಿ ಹಾಕೋಣ. ವಿಭೂತಿ ಹಚ್ಚೋಣ, ಕೊರಳಲ್ಲಿ ರುದ್ರಾಕ್ಷಿ ಹಾಕೋಣ. ಚಂದ್ರ ಬಸವನ ಪಾದದ ಮ್ಯಾಲೆ ಪರಿಮಳ ಸುರಿಸೋಣ. ಚನ್ನ ಬಸವನ ಪಾದದ ಮ್ಯಾಲೆ ಪರಿಮಳ ಸುರಿಸೋಣ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಜಯ ಜಯವೆಂದು ಚನ್ನ ಬಸವಗೆ ಆರತಿ ಬೆಳಗೋಣ. ಜಯ ಜಯವೆಂದು ಚನ್ನ ಬಸವಗೆ ಆರತಿ ಬೆಳಗೋಣ. ಕರ್ಪೂರ ಬೆಳಗೋಣ, ಕರ್ಪೂರದ ಆರತಿ ಬೆಳಗೋಣ, ಕರ್ಪೂರ ಬೆಳಗೋಣ, ಕರ್ಪೂರದ ಆರತಿ ಬೆಳಗೋಣ. ಕರ್ಪೂರ ಬೆಳಗಿ ನಾವು ನಮ್ಮ ಕರ್ಮವ ಕಳೆಯೋಣ. ಕರ್ಪೂರ ಬೆಳಗಿ ನಾವು ನಮ್ಮ ಕರ್ಮವ ಕಳೆಯೋಣ. ಆರತಿ ಬೆಳಗೋಣ,
ಮಂಗಳಾರತಿ ಬೆಳಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಜಯ ಜಯವೆಂದು ಚೆನ್ನ ಬಸವಗೆ ಆರತಿ ಬೆಳಗೋಣ ಜಯ ಜಯವೆಂದು ಚೆನ್ನ ಬಸವಗೆ ಜ್ಯೋತಿಯ ಬೆಳಗೋಣ ಜ್ಯೋತಿಯ ಬೆಳಗೋಣ ಜ್ಯೋತಿಯ ಬೆಳಗೋಣ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ಬಸವೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬೆಳಗದ ನೀನು ನಿನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ ಸ್ವ ವಿಶ್ವಗುರು ಬಸವಣ್ಣನವರಿಗೆ ವೈರಾಗಿನ ಅಕ್ಕ ಮಹಾದೇವರಿಗೆ ಪರಮಪೂಜ್ಯ ಸತೀಶ್ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವಕ್ಕೆ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜನ ಜನಮಂದು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ ಶ್ರೀ ಗುರು ಬಸವೇಶ್ವರ ಮಹಾದೇವ